ಐಶು, ದೇವ್ರ ಕಾಯಿ ಎಷ್ಟು ನೀಟಾಗಿದೆ ಅಂತಂದ್ರೆ ನಾನು ಬೇಡ್ಕೊಂಡಿದ್ದು ನೆರವೇರುತ್ತೆ ಅಂತ ಅರ್ಥ. ನಿನ್ ಮದ್ವೆ ಬೇಗ ಆಗತ್ತೆ ನೋಡು. ಹೌದಾ? ಒಂದ್ ನಿಮಿಷ ಇರಿ, ನಾನು ಪೂಜೆ ಬುಟ್ಟಿಲಿ ಏನಿದೆ ನೋಡ್ತೀನಿ. ಹೂ ಇದೆ, ನನ್ ಕಾಯಲ್ಲಿ ಹೂ ಇದೆ. ಅದಕ್ಕೆ ಚಾಮುಂಡಿ ತಾಯಿ ಹೂನೇ ಕೊಟ್ಬಿಟ್ಟಿದ್ದಾಳೆ. ನೀವ್ ಬೇಡ್ಕೊಂಡಿದ್ ನಡೆಯುತ್ತೆ ಅನ್ನೋದಾದ್ರೆ ನಾನ್ ಬೇಡ್ಕೊಂಡಿದ್ದು 100ಕ್ಕೆ 100 ನಡೆಯುತ್ತೆ. ನಮ್ಮ ಅಣ್ಣಂಗ್ ಹೆಂಡತಿಯಾಗಿ ಬರೋದ್ರಲ್ಲಿ ಯಾವುದೇ ಡೌಟು ಇಲ್ಲ. ನೀವೇ ನನ್ನ ಪರ್ಮನೆಂಟ್ ಅತ್ಗೆ. ನಮಸ್ಕಾರ. ಬನ್ನಿ ಕೂತ್ಕೊಳ್ಳಿ. ಶರ್ಮಿಳಾ, ಗಂಡಿನ ಕಡೆಯವರಾಗಲೇ ಮನೆಗೆ ಬಂದಾಯ್ತು. ಐಶು ಎಲ್ಲಿ? ಇದಾಳಲ್ಲಮ್ಮ ಬೆಳ್ಳಿ, ಇದೆಲ್ಲ ಅವಳದೇ ಲೀಲೆ. ನಮ್ಮ ಐಶು ಅವಳ ಮಾತು ಬಿಟ್ರೆ ಬೇರೆ ಯಾರ ಮಾತನ್ನು ಕೇಳಲ್ಲ. ಇಬ್ರು ದೇವಸ್ಥಾನಕ್ಕೆ ಹೋಗಿದ್ದಾರೆ, ಇನ್ನೇನು ಬಂದ್ಬಿಡ್ಬೋದು. ಈ ಮನೆ ನಮ್ಮ ಹಿರಿಯರು ಕಟ್ಸಿದ್ದು, ನಾವು ಯಾವುದನ್ನು ಬದಲಾಯಿಸಿಲ್ಲ. ಹಾಗೆ ನಮ್ಮ ಹಳೆ ಸಂಪ್ರದಾಯಗಳನ್ನು ಉಳಿಸ್ಕೊಂಡು ಬಂದಿದ್ದೀವಿ. ಅದು ನಿಜನೇ ಬಿಡಿ. ಇವನು ನನ್ನ ಮೊದಲನೇ ಮಗ ಮುತ್ತುರಾಜ್. ನಮಸ್ತೆ. ನೀವು ನೋಡಿರ್ಬೇಕಲ್ವಾ? ಚೆನ್ನಾಗಿ ಗೊತ್ತು. ನಾವು ಜಾಸ್ತಿ ಮೆಷಿನರಿ ಸೇಲ್ ಮಾಡೋದು ಇವ್ರಿಗೇನೆ. ಇವಳು ನನ್ನ ಎರಡನೇ ಮಗಳು ಶರ್ಮಿಳಾ ಅಂತ. ಅವಳು ಮಾಯಾ ಅಂತ. ನಮಸ್ಕಾರ. ಸಂಬಂಧದಲ್ಲಿ ಸೋದರ ಸೊಸೆ ಆಗ್ತಾಳೆ. ನನ್ನ ಮಗ ಮುತ್ತುರಾಜನ ಮದುವೆ ಆಗೋ ಹುಡುಗಿ. ನಮ್ಮ ಐಶು ಮದುವೆ ಆದಮೇಲೆ ನಮ್ಮ ಮುತ್ತು ಮದುವೆ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಒಳ್ಳೆಯದು. ನಮ್ಮ ಫ್ಯಾಮಿಲಿಯಲ್ಲಿ ನನ್ನ ಮಗಳು, ನಮ್ಮ ಅಳಿಯ, ನನ್ನ ಮುದ್ದು ಮಗ ಗೌತಮ್. ನಮಸ್ತೆ ಅಮ್ಮ. ಇನ್ನು ನೀವು ನೋಡೋಕ್ಕೆ ಅಂತ ಬಂದಿರೋ ಹುಡುಗಿ ನನ್ನ ಕೊನೆ ಮಗಳು ಐಶ್ವರ್ಯ ಅಂತ. ದೇವಸ್ಥಾನಕ್ಕೆ ಹೋಗಿದ್ದಾಳೆ, ಇನ್ನೇನು ಬಂದ್ಬಿಡ್ತಾಳೆ. ನೋಡಿ, ಬಂದೇ ಬಿಟ್ಲು. ಇವಳು ಬೆಳ್ಳಿ ಅಂತ, ನನ್ನ ಗಂಡನ ತಂಗಿ ಮಗಳು. ಈ ಮನೆನೆಲ್ಲ ಅಚ್ಚುಕಟ್ಟಾಗಿ ನೋಡ್ಕೊಳ್ಳೋದು, ಇಲ್ಲ ದೇವಸ್ಥಾನದಲ್ಲಿ ಪ್ರದಕ್ಷಿಣೆ ಹಾಕೋದು
ಅಷ್ಟೇ ಅವಳ ಕೆಲಸ. ಬೆಳ್ಳಿ, ಮನೇಲಿ ಐಶ್ವರ್ಯ ನೋಡೋಕ್ಕೆ ಗಂಡಿನ ಕಡೆಯವರು ಬರ್ತಾರೆ ಅಂತ ಗೊತ್ತಿತ್ತಲ್ವಾ? ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋದು ಇಷ್ಟು ಹೊತ್ತಾ? ದೇವಸ್ಥಾನಕ್ಕೆ ಕರ್ಕೊಂಡೋಗಿದ್ದು ಒಳ್ಳೇದೇ ಆಯಿತು. ನಾನು ಬೆಳ್ಳಿ ದೇವಸ್ಥಾನದಲ್ಲಿ ಮೀಟ್ ಮಾಡಿದ್ವಿ. ಅವಳು ದೇವಸ್ಥಾನದಲ್ಲಿ ಸಿಗದೆ ಇದ್ದಿದ್ರೆ ಖಂಡಿತ ನಾವು ಈ ಮನೆಗೆ ಬರ್ತಾನೆ ಇರಲಿಲ್ಲ. ದೇವ್ರ ಥರ ಬಂದು ದೀಪ ಆರೋದನ್ನ ತಡೆದಿದ್ದಾಳೆ ಬೆಳ್ಳಿ. ಅದಕ್ಕೆ ಇವ್ರು ನಿಮ್ಗೆ ದೇವಸ್ಥಾನ ಸಿಕ್ಕಿದ್ರಾ? ಅವಳಿಗೆ ಗುರುತು ಪರಿಚಯ ಇಲ್ಲದೆ ಇದ್ರೂ ಎಲ್ಲರಿಗೂ ಒಳ್ಳೇದು ಮಾಡೋ ಒಳ್ಳೆ ಮನಸ್ಸಿದೆ. ಬೆಳ್ಳಿ ಚಿನ್ನದಂಥ ಹುಡುಗಿ. ಅವಳು ಈ ಮನೇಲಿ ಇದ್ದಾಳೆ ಅಂದರೆ ನೀವೆಲ್ಲ ಅದೃಷ್ಟ ಮಾಡಿದ್ದೀರಾ. ಶರ್ಮಿಳಾ, ಐಶ್ವರ್ಯನ ಕರ್ಕೊಂಡೋಗಿ ರೆಡಿ ಮಾಡ್ಕೊಂಡು ಕರ್ಕೊಂಬಮ್ಮ. ಸರಿಮ್ಮ. ಬಾ ಐಶು. ಬೆಳ್ಳಿ, ಕಾಫಿ ಎಲ್ಲ ಐಶು ತಗೊಂಡು ಬರ್ತಾಳೆ. ನೀನ್ ಮಾಡಬೇಡ ಇದನ್ನ. ಚಿಕ್ಕಮ್ಮ, ಯಾರು ಕೊಡ್ತಾರೆ ಅನ್ನೋದು ಮುಖ್ಯ ಅಲ್ಲ, ಉಪಚಾರ ಮಾಡೋದು ಮುಖ್ಯ. ಬೆಳಿ, ನೀನು ಕೊಡು. ಬಾದಾಮಿ ಅಲ್ಲಿ ಸೂಪರ್ ಆಗಿತ್ತು. इश्क मरना भी है, इश्क तारे ज़मीं, इश्क तूफान है, इश्क जीना भी है, इश्क मरना भी है, इश्क तारे ज़मीं, इश्क तूफान है. ಹೇಳಿಲ್ಲ ಯಾರಲ್ಲೂ ನಾನು ಈ ಗುಟ್ಟಲ್ಲಿ ಶಾಮೀಲು ನೀನು.
ಐಶು 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 ಸೀರೆ ಉಡ್ಸಿ ಎಷ್ಟೊತ್ತಾಯ್ತು, ಇನ್ನೂ ಓಲೆ ಹಾಕೊಂಡಿಲ್ಲ, ಬಳೆ ಹಾಕೊಂಡಿಲ್ಲ. ಎಷ್ಟೊತ್ತು ಮಾಡ್ತೀಯ ನೋಡು. ನೋಡು ಮುದ್ದ ಕಾಣಿಸ್ತಿದ್ಯಾ. ಏನದ್ಕೆ ಮದ್ವೆ ಹೆಣ್ಣು ನಾನು, ನೋಡಿದ್ರೆ ನೀವ್ ನಾಚ್ಕೋತಾ ಇದ್ದೀರಾ. ಐಶು ಏನು ಹುಡುಗ ಇಷ್ಟ ಆದ್ನಾ? ಹೋಗಿ ಅದಕ್ಕೆ ಮೊದಲೇ ಜೀವ ಡವ ಡವ ಅಂತ ಹೊಡ್ಕೋತಾ ಇದೆ. ನೀವ್ ಬೇರೆ ಏನೇನೋ ಕ್ವಶನ್ ಕೇಳಿ ಟೆನ್ಷನ್ ಜಾಸ್ತಿ ಮಾಡಬೇಡಿ. ಅದು ಭಯ ಅಲ್ಲ, ನಾಚಿಕೆ. ಹುಡುಗ ಏನಂತ ಚೆನ್ನಾಗಿಲ್ಲ ಅಲ್ವಾ? ಹಾ, ತಮಾಷೆಗೆ ಹೇಳ್ದೆ ಐಶು, ಹುಡುಗ ನಿಜವಾಗ್ಲೂ ತುಂಬಾ ಚೆನ್ನಾಗಿದ್ದಾನೆ, ನಿನಗೆ ಸರಿಯಾದ ಜೋಡಿ. ಐಶು, ಕೆಳಗಡೆ ಮಾತುಕತೆ ನಡೀತಿರ್ಬೇಕಂದ್ರೆ ನಿನ್ನ ಹುಡುಗನ ಮಾತಾಡಕ್ಕೆ ಅಂತ ಕಳಿಸ್ತಾರೆ. ಆಗ ನೀನ್ ಸ್ವಲ್ಪ ಬುದ್ಧಿ ಉಪಯೋಗಿಸಿ ಮಾತಾಡ್ಬೇಕು, ಸರಿನಾ? ಬುದ್ಧಿನ ಅಲ್ಲೇನ್ ಬುದ್ಧಿವಂತಿಕೆ ತೋರಿಸ್ಬೇಕದ್ಕೆ? ಅವರು ನಿನ್ಗೆ ಅಡ್ಗೆ ಬರುತ್ತಾ, ಆ ಕೆಲಸ ಬರುತ್ತಾ, ಈ ಕೆಲಸ ಬರುತ್ತಾ ಅಂತ ಒಂದಷ್ಟು ಪ್ರಶ್ನೆಗಳು ಕೇಳ್ತಾರೆ. ನೀನ್ ಅದಕ್ಕೆಲ್ಲ ಏನ್ ಹೇಳ್ಬೇಕು ಹೇಳು? ಅದನ್ನೆಲ್ಲ ಕೇಳ್ತಾರ? ಗೊತ್ತಿಲ್ಲ ಅಂತ ಹೇಳ್ತೀನಿ. ಅಯ್ಯೋ ದಡ್ಡಿ ದಡ್ಡಿ ದಡ್ಡಿ. ಅವ್ರು ಏನೇ ಪ್ರಶ್ನೆ ಕೇಳಿದ್ರು ಬರತ್ತೆ, ನನಗೆ ಗೊತ್ತು ಅಂತಾನೆ ಹೇಳ್ಬೇಕು, ಗೊತ್ತಾಯ್ತಾ? ಅದ್ ಹೇಗದ್ಕೆ ಸಾಧ್ಯ? ನಂಗೆ ಅಡ್ಗೆನೆ ಬರಲ್ವೇ? ಈಗ ಬರಲ್ಲ ಸರಿ, ಮುಂದೆ ಮದ್ವೆ ಆಗಿ ಗಂಡನ ಮನೆಗೆ ಹೋಗ್ತೀಯಲ್ಲ, ಅವಾಗ ಕಲ್ತ್ಕೊಂಡ್ರಾಯ್ತು. ಸರಿ. ಶರ್ಮಿಳಾ, ಹೋಗಿ ಐಶ್ವರ್ಯನ್ ಕರ್ಕೊಂಬಮ್ಮ. ಬೆಳ್ಳಿ, ಹಾ ಅಕ್ಕ, ಐಶುನ ಬೇಗ ಕರ್ಕೊಂಡ್ ಬಾ. ಕರ್ಕೊಂಡ್ ಬಂದೆ. ಐಶು ಬೇಗ ಬಳೆ ಹಾಕ್. ಹುಡುಗ ಹುಡುಗಿ ಜಾತಕ ತುಂಬ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. 36ಕ್ಕೆ 36 ಗಣಕೂಟಗಳು ಚೆನ್ನಾಗಿ ಮ್ಯಾಚ್ ಆಗುತ್ತೆ. ತುಂಬಾ ಸಂತೋಷ. ಸಗರಿ ಮಗರಿ ಸನಿ ಸ ಸಗರಿ ಮಗರಿ ಸಗರಿ ಮಗರಿ ಸನಿ ಸ
ಇನ್ನು ಹುಡುಗ ಹುಡುಗಿ ಒಪ್ಪಿದ್ರೆ ನಾವು ದೊಡ್ಡವ್ರು ಕುತ್ಕೊಂಡು ಮಾತಾಡ್ಬೋದು. ಏನಂತೀರಾ? ಅಪ್ಪ, ನಾನು ಹುಡುಗಿ ಹತ್ರ ಒಂದು ಸ್ವಲ್ಪ ಮಾತಾಡಬೇಕು. ಸುಮ್ಮನಿರು, ನನ್ನ ಮರ್ಯಾದೆ ತೆಗಿಬೇಡ. ಏನಿಲ್ಲ, ಹುಡುಗ ಹುಡುಗಿ ಒಂದ್ಸಲ ಕೂತ್ ಮಾತಾಡಿದ್ರೆ ಚೆನ್ನಾಗಿರುತ್ತೆ ಅನ್ಸುತ್ತೆ. ಹೌದೌದು. ಅಯ್ಯೋ, ಅದರಲ್ಲೇನಿದೆ? ಗಂಡು ಹೆಣ್ಣು ಈಗ ಮಾತಾಡ್ದೆ ಇನ್ನು ಯಾವಾಗ ಮಾತಾಡ್ತಾರೆ ಹೇಳಿ? ಒಬ್ರಿಗೊಬ್ರು ಮಾತಾಡ್ಕೊಂಡ್ರೆ ತಾನೇ ಅರ್ಥ ಆಗೋದು. ಸೂಪರ್ ಸರ್, ಕರೆಕ್ಟ್ ಸರ್ ನೀವು. ಐಶು, ಹೋಗು ಮಾತಾಡ್ಕೊಂಡು ಬಾ. ಗೌತಮ್, ನೀವು ಹೋಗಿ.